ಕಾರಲ್ಲಿ ಕೂತು 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 ಬೇಜಾರಾಗಿ ನೋಡ್ರಿ ಹೊರಗಡೆ ಬಂದೆ. ಇನ್ನೂ ಇದೊಂದು ಚಿಕ್ಕ ಅಂಗಡಿ ಇದೆಯಲ್ಲ, ಇಲ್ಲಿ ಶೂಟ್ ಮಾಡ್ತಿದ್ದಾರೆ ನಮ್ಮ ಅಮಿತ್ ಸರ್, ಲಾಯರ್ ಸರ್. ಇನ್ನೂ ಎಷ್ಟೊತ್ತು ರೀ ಅಂದರೆ ಇನ್ನೂ ಅರ್ಧ ಗಂಟೆ ಮೇಡಮ್ ಅಂತಿದ್ದಾರೆ. ಏನು ಮಾಡೋದು, ಕಾಯಲೇಬೇಕು ಅಲ್ವಾ. ಇದೊಂದು ಚಿಕ್ಕ ಹಳ್ಳಿಗೆ ಬಂದಿದ್ದೀವಿ, ಜಮಖಂಡಿಯಿಂದ ಮುಂದೆ ಬಂದು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ, ಶೂಟ್ ನೋಡ್ತಾ ಕೂತಿದ್ದೀನಿ. ನೋಡಿರಿ, ಶೂಟಿಂಗ್ ಅಂತ ಬಂದೆ, ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಕಾರಲ್ಲಿ ಕುಂದಿಸ್ಬಿಟ್ಟಿದ್ದಾರೆ ನಮ್ಮನ್ನ. ಬೇರೆದವರೆಲ್ಲ ಹತ್ತಿರ ಇದ್ದವರು ಲೇಟು, ನಾನು ಮಾತ್ರ ಕರೆಕ್ಟಾಗಿ ಬಂದೆ. ನಾನು 10 ಗಂಟೆ ಹತ್ತಿರ ಅವ್ರು ಹೇಳಿ ಟೈಮ್ಗೆ ಬಂದೆ. ಬಟ್ ನೋಡಿರಿ, ಇನ್ನೂ ಯಾರಿಲ್ಲ. ಮಲ್ಲಿಕಾ ಅಂತೂ ಇಲ್ಲವೇ ಇಲ್ಲ ಇನ್ನೂವರೆಗೂ. 10 ಗಂಟೆಗೆ ಹೇಳಿದರೆ ಇನ್ನೂ ಇಲ್ಲ, 1 ಗಂಟೆ ಆಗ್ತಾ ಬಂತು. ನಾನಿನ್ನು ಶೂಟ್ ಮುಗಿಸೋದು ಯಾವಾಗ, ಧಾರವಾಡಕ್ಕೆ ಹೋಗೋದು ಯಾವಾಗ? ಹೇಳಿದ್ದೀನಿ ಸರ್ಗೆ, ಲೇಟಾದರೆ ನೀವೇ ಬಿಡಬೇಕು ಅಂತ. ಡೋಂಟ್ ವರಿ ಮೇಡಮ್, ಹೇಗೂ ಬೆಂಗಳೂರಿಗೆ ಹೋಗೋದಿದೆ, ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ ಅಂತ ಹೇಳಿದ್ದೀನಿ. ಇಲ್ಲೇನೋ ಪೆಂಡಾಲ್ ಹಾಕಿದ್ದಾರೆ, ಏನೋ ಫಂಕ್ಷನ್ನು. ಸಾಯಂಕಾಲ ಆಗ್ಬೋದು. ನಮ್ಮ ಹುಡುಗಿ ಆರಾಮಾಗಿ ಫೋನ್ ನೋಡ್ತಿದ್ದಾಳೆ, ಮಧು ಅಂತ. ಹಾಯ್ ಅಂತ ಹೇಳು. ಹಾಯ್. ಆರಾಮಾಗಿ ಫೋನ್ ನೋಡ್ತಿದ್ದಾಳೆ, ಕಾರ್ಟೂನ್ ನೋಡ್ತಿದ್ದಾಳೆ. ಹೆಸರು ಹೇಳು. ಅವಳು ಭೂಮಿಕಾ ಸೇವಂತಿ. ಸ್ಕೂಲು, ಶಾಲೆಗೆ ಹೋಗ್ತೀರಿ? ಎಷ್ಟನೇ ಕ್ಲಾಸು? 6th. ನೀನು 5th. ಅಕ್ಕ ತಂಗಿ? ಫ್ರೆಂಡ್ಸಾ? ಎಲ್ಲಿ ನಿಮ್ಮ ಮನೆಯಲ್ಲಿ? ಅಲ್ಲೇ. ಏನೋ ಮದುವೆ ನಿಮ್ಮದಾ? ಮದುವೆ ನಿಮ್ಮದ ಫಂಕ್ಷನ್ನ? ಪೆಂಡಾಲ್ ಹಾಕಿದ್ದೆ? ಹಾಂ, ಪ್ರವಚನ. ಈಗ ಸುಟಿ ಒಳಗೆ ಏನು ಮಾಡ್ತೀರಿ? ಟ್ಯೂಷನ್. ಯಾವ ಟ್ಯೂಷನ್ ಹೋಗ್ತೀರಿ? ಅಭ್ಯಾಸದ್ದ ಏನು ಇದನ್ನು ಮಾಡ್ತೀರಾ? ಅಭ್ಯಾಸದ್ದ ಏನು ಹಾಡು ಡ್ಯಾನ್ಸು ಕಲಿಸ್ತಾರಲ್ಲ, ಅದು ಮಾಡ್ತೀರಾ? ಇಲ್ಲ, ಅಭ್ಯಾಸ. ವೆರಿ ಗುಡ್. ಆಯಿ 4 ಗಂಟೆಗೆ ಮನ್ ನೋಡ, ಲಘು ಹೋಗುನು, ತಯಾರಿರ. ನಾ ಕರ್ಯಾಕೆ ಬರ್ತಾನೆ ಅಂತೇಳಿ ಅಂದು ಹೋಗ್ಬಿಡ್ತಾನೆ ಅಂತಲೇ. ಹಾಂ ಬರ್ತೀನಪ್ಪ, ತಯಾರಿರ್ತೀನಿ ಅಂತ ಅಂತಲೇ. ಓಕೆ. ಅವಾಗ ಯೂಟ್ಯೂಬರ್ ಕೇಳ್ತಾಳೆ, ಯಾರಾದರೂ ತೀರ್ಕೊಂಡಾರ ಅಂತ. ಹಾಂ, ಕಲ್ಲವು ತೀರ್ಕೊಂಡಾಳ. ಹಾಂ, ಅವಾಗ ಕಲ್ಲವು ತೀರ್ಕೊಂಡಾಳ. ಎಷ್ಟು ಕೆಸ್ಟ್ ಅನಿಸ್ತೈತಿ ಅಂದ್ರೆ, ಆಕಿನ ಮನ್ ಮಾಡತ್ತಾರ. ಕಡಿ ಸಲ ಮಾರಿ ನೋಡಕ್ಕೆ ಆಕಿ ಸ್ವಂತ ಮಗ ಬಂದಿಲ್ಲ. ಆಕಿ ಆತ್ಮ ಎಷ್ಟು ತ್ರಾಸ ಮಾಡ್ಕೊಂಡಿರ್ಬೇಕು. ಮಗ ಬೇರೆ ಕಡೆ ದುಡ್ಯಾಕೆ ಹೋಗ್ಯಾನ, ಬರೋಕ್ಕಾಗೋದಿಲ್ಲ ಅಂತೇಳಿ ಫೋನ್ ಮಾಡಿ, ಮುಂದಿನ ಕಾರ್ಯ ನೀವೇ ಮಾಡಿರಿ ಅನ್ನಕ್ಕೆ ಅಂದ್ರೆ ಒಂಚೂರು ಗ್ಯಾಪ್ ಕೊಟ್ಟ ಒಂಥರ ಕಣ್ಣಾಗ ನೀರು, ತ್ರಾಸನಾಗ. ಓಕೆ. ಮುಂದೊಂದು ದಿನ ನನ್ನ ಪರಿಸ್ಥಿತಿನ ಹಿಂಗೆ ಆಗ್ಬೋದಲ್ಲ. ನನ್ನ ಮಗನಿಗೆ 2 ಮಕ್ಕಳು ಅದಾವೆ. ನಂಗೆ ಮೊಮ್ಮಕ್ಕಳ ಜೊತೆ ಆಡಬೇಕು ಅಂತ ಭಾಳ ಆಸೆ ಐತಿ. ಆದರೆ ಏನು ಮಾಡೋದು, ಆಗೋದೇ ಇಲ್ಲ. ನಮ್ಮ ಓನ್ಯಾನ ಹುಡುಗ ಒಬ್ಬ ಫೋನ್ದಾಗ ವಿಡಿಯೋ ಕಾಲ್ ಮಾಡಿ ಕೊಡ್ತಾನೆ.